ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಗೌರಿಬಿದನೂರು ಕಡೆಗೆ ತೆರಳುತ್ತಿದ್ದ ಲಾರಿಯೊಂದು ಸರ್ಕಾರಿ ಬಸ್ಸನ್ನ ಓವರ್ಟೇಕ್ ಮಾಡಲು ಮುಂದಾದ ವೇಳೆ ಎದುರು ಬರುತ್ತಿದ್ದ ಹಾಲಿನ ಟ್ಯಾಂಕರ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಎರಡೂ ಲಾರಿಗಳು ರಸ್ತೆಯ ಮಧ್ಯದಲ್ಲೇ ಕೆಟ್ಟು ನಿಂತ ಪರಿಣಾಮ ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆ ಕೆಲಕಾಲ ಬಂದ್ ಆಗಿದೆ. ರಸ್ತೆಗೆ ಅಡ್ಡಲಾಗಿ ವಾಹನಗಳು ನಿಂತಿದ್ರಿಂದ ಎರಡೂ ಬದಿಗಳಲ್ಲಿ ಕಿಲೋಮೀಟರ್ಗಳಷ್ಟು ಉದ್ದದ ವಾಹನಗಳ ಸಾಲು ನಿರ್ಮಾಣವಾಗಿ ಪ್ರಯಾಣಿಕರು ಪರದಾಡುವಂತಾಯಿತು. ಅಪಘಾತದ ವೇಳೆ ಹಾಲಿನ ಟ್ಯಾಂಕರ್ ಹಿಂಭಾಗದಲ್ಲಿ ಬರುತ್ತಿದ್ದ ಬೈಕ್ ಒಂದು ಲಾರಿಯ ಕೆಳಗೆ ಸಿಲುಕಿಕೊಂಡಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಸಮಯಕ್ಕೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದು ಬೈಕ್ ಮುಂಭಾಗ ಸಂಪೂರ್ಣ ಹಾನಿಗೊಳಗಾಗಿದೆ. ಇದೇ ವೇಳೆ ತುರ್ತು ಚಿಕಿತ್ಸೆಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡು ಕೆಲ ಕಾಲದ ಬಳಿಕ ವಾಪಸ್ ತೆರಳಿದ ಘಟನೆ ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಬರ್ತಾ ಇದ್ವಿ. ಹಿಂದೆ ಓವರ್ಟೇಕ್ ಮಾಡ್ಕೊಂಡು ಬಂದ ಬಸ್ಸು ಹೊಡಿತಾರೆ ಅಂತ ಹೇಳ್ಬಿಟ್ಟು ನಾವು ಸ್ಲೋ ಮಾಡ್ಕೊಬಿಟ್ಟು ಫುಲ್ ಲೆಫ್ಟ್ಗೆ ಹೇಳಿದೆ. ನಮ್ಮ ಬಸ್ಸು ಬಚಾವ್ ಮಾಡಿಬಿಟ್ಟು ಬಂದಿದ್ದು ಲಾರಿ ಹೊಡೆದಿರೋದು. ಆ ಲಾರಿ ಕರೆಕ್ಟ್ ಚಿಕ್ಕಬಳ್ಳಾಪುರದಿಂದ ಬಂದಿರೋ ಹೋಗ್ತಾರದು. ನಮ್ಮ ಹಿಂದೆ ಬರ್ತಾಯಿದ್ದು ಗಾಡಿ, ಅದು ಪ್ಯಾಸೆಂಜರ್ 50 ಸೀಟ್ ಇದ್ರು. ಏನೂ ಗೊತ್ತಿಲ್ಲ, ಇಲ್ಲಿಂದ ಬರ್ತಾನೆ ಸ್ಲೋ ಮಾಡ್ಕೊಂಬಿಟ್ಟೆ ಗಾಡಿನ ಬಂದು ಹೊಡಿತೆ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬಂದುಬಿಟ್ಟು ಸೀದಾ ಬಂದು ಲಾರಿ ಹೊಡೆದ್ಬಿಟ್ಟು ನಿಂತಿರೋ ಕಾರಣ ಅದು ಗೊತ್ತಿಲ್ಲ. ಬೆಳಗಿಂದ ನೋಡ್ತಾ ಇದ್ದೀವಿ ನಾವು. ನೀವು ಸ್ವಲ್ಪ ಅರ್ಧ ಬಸ್ಸೇ ಇರ್ತಿಲ್ಲ, ನಾನು ಇರ್ತಿರಲಿಲ್ಲ. ಕೈ ಕಾಲ ನೀರು ಕಿತ್ಕೊಬಿಟ್ಟು ನನಗೆ. ಬಂದ್ಬಿಟ್ಟೆ ಇಲ್ಲಿ ನೋಡಿ, ಇಲ್ಲಿ ಹೊಡೆದಿರೋದು, ಇಲ್ಲಿ ಹೊಡೆದು ಹೋಗ್ಬಿಟ್ಟು ಮತ್ತೆ ಲಾರಿ ಹೊಡೆದಿರೋದು. ಈ ಲಾರಿ ಇಲ್ಲ ಅಂದರೆ ಗಾಡಿನ ಹೊಲ್ಟ ಬಿಡೋದು. ಇನ್ನು ಅಪಘಾತವಾದ ಪ್ರದೇಶದಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದ ಕಾರಣ ಪೊಲೀಸರಿಗೆ ಮಾಹಿತಿ ನೀಡಲು ಸಾರ್ವಜನಿಕರು ಹರಸಾಹಸ ಪಟ್ಟರು. ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕ ವ್ಯವಸ್ಥೆ ಇಲ್ಲದಿರುವುದರಿಂದ ಸ್ಥಳದಲ್ಲಿ ದೊಡ್ಡ ಸಮಸ್ಯೆಯಾಗಿ ಉಂಟಾಯಿತು. ಕಣಿವೆ ಪ್ರದೇಶದಲ್ಲಿ ನಡೆದ ಈ ಅಪಘಾತದಿಂದ ಕೆಲ ಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಇನ್ನು ಅದೃಷ್ಟವಶಾತ್ ಬಸ್ ಚಾಲಕನ ಜಾಗರೂಕತೆಯಿಂದ ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ರಸ್ತೆಯಲ್ಲೇ ಕೆಟ್ಟು ನಿಂತ ಲಾರಿಗಳಿಂದ ನೂರಾರು ವಾಹನ ಸವಾರರು ಮತ್ತು ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸಿದ್ರು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸಂಚಾರ ಸುಗಮಗೊಳಿಸುವ ಕಾರ್ಯ ಕೈಗೊಂಡಿದ್ದಾರೆ. ನಾವು ಚಿಕ್ಕನಹಳ್ಳಿಯಿಂದ ಕೋರ್ಟ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ವಿ. ಬರ್ತಾ ಇದ್ರೆ ಗಾಡಿ ಇದು ಹಿಂದೆ ಬರ್ತಾ ಇದೆ. ಆಪೋಸಿಟ್ ಗಾಡಿ ಬಂದುಬಿಟ್ಟು ಬಸ್ ಬಂದು ಫಸ್ಟು ಓವರ್ಟೇಕ್ ಹೊಡೆದ್ಬಿಟ್ಟು ಗಾಡಿ ಈ ಗಾಡಿಗೆ ಹೊಡೀತು. ಹೊಡಿದ ತಕ್ಷಣ ಈ ಗಾಡಿ ಒಂದು ಬಾರಷ್ಟು ಹಿಂದಕ್ಕೆ ಹೊಟ್ಟು ಬಂದುಬಿಡ್ತು. ಗಾಡಿ ಹಿಂದೆ ಗಾಡಿ ಕೆಳಗಡೆ ನಾನು ಸಿಕ್ಕೋಗ್ಬಿಟ್ಟೆ. ಗಾಡಿ ನಾನು ಜಂಪ್ ಮಾಡ್ಕೊಂಡ್ಬಿಟ್ಟೆ. ನಾನು ಸ್ವಲ್ಪ ಯಾಮಾರಿಂದ ನಾನು ಔಟು. ಗಾಡಿ ಕೆಳಗಡೆ ನಾನು ಸಿಕ್ಕೋತಾ ಇದ್ದೆ. ದೇವರ ಅದೃಷ್ಟ ಬದುಕೊಂಡ್ಬಿಟ್ಟಿದ್ದೀನಿ. ಗಾಡಿ ಒಳಗಡೆ ಫುಲ್ಲು ಹಿಂದಕ್ಕೆ ಬಂದುಬಿಡ್ತು, ನನ್ನ ಮೇಲೆ ಬಂದುಬಿಡ್ತು. ದೇವರು ಒಳ್ಳೇದು ಮಾಡ್ತಪ್ಪ ನನಗೆ. ನಾನು ಜಂಪ್ ಮಾಡ್ಬೇಕು. ಗಾಡಿ ಸೈಡಿಗೆ ಆಗ್ಬಿಟ್ಟೈತೆ. ಗಾಡಿ ಒಳಗಡೆ ಹೊರಟೋಗಿತ್ತು ಫುಲ್ಲು. ಅವ್ನು ತಪ್ಪು, ಅವನು ಲಾರಿ ಒಂದು ತಪ್ಪು, ಇವಂದೇ 4 ಗಾಡಿದೇನು ತಪ್ಪಿಲ್ಲ. ಆಪೋಸಿಟ್ ಅವನು ಬಂದು ಇದಾಗಿದೆ. ಓವರ್ಟೇಕ್ ಬಸ್ ಬರ್ತಾ ಇತ್ತು. ಬಸ್ನ ಓವರ್ಟೇಕ್ ಮಾಡಿಬಿಟ್ಟು ಲಾಸ್ಟ್ ಗೇಟ್ ಬಂದುಬಿಟ್ಟು ಇವನು ನನ್ನಿಂದನೂ ಇಲ್ಲೇ ಇದೆ. ಅದು ಈ ಗಾಡಿ ಅಲ್ಲಿ ಇದ್ದಿದ್ದಕ್ಕೆ ಇವನು ಬರ್ತಾ ಇದ್ದ. ಬಸ್ಗೆ ಹೊಡಿಬೇಕಾಯ್ತು. ಅವನು ಬಂದು ಬಸ್ಸನ್ನು ಸೈಡ್ಗೆ ಹಾಕೊಂಡ್ಬಿಟ್ಟ. ಇಲ್ಲ ಬಸ್ಸಲ್ಲಿರೋ ಜನಗಳೆಲ್ಲರೂ ಅವರು ಫುಲ್ ಅಪ್ಪಚ್ಚಾಗೋದು. ಒಟ್ಟಾರೆ ಕಣಿವೆ ಪ್ರದೇಶದಲ್ಲಿ ಬಸ್ ಓವರ್ಟೇಕ್ ಮಾಡಲು ಹೋದ ಲಾರಿಯ ಚಾಲಕನ ಅಜಾಗರೂಕತೆ, ಅತಿವೇಗ ಮತ್ತು ಅಪಾಯಕಾರಿ ಓವರ್ಟೇಕ್ನಿಂದ ಅಪಘಾತ ಸಂಭವಿಸಿದ ಹಿನ್ನೆಲೆ ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿವೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.